ಲೀಡರ್ಶಿಪ್ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಂಎಲ್ಸಿ ರವಿಕುಮಾರ್ ವಿರುದ್ಧ ಶಾಸಕ ಪ್ರದೀಪ್ ಈಶ್ವರ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಾಯಿಗೆ ಬರುವಂಥ 3 ಕಾಯಿಲೆಗಳು ರವಿಕುಮಾರ್ಗೆ ಬಂದಿವೆ. ನಾಯಿಗೆ ಬರುವಂಥ 3 ಕಾಯಿಲೆಗಳು ರವಿಕುಮಾರ್ಗೆ ಬಂದಿವೆ. ಕ್ಯಾನೈನ್ ಡಿಸ್ಟೆಂಪರ್ ಅಂತ ಹೇಳಿ ಮೊದಲನೇ ಕಾಯಿಲೆ, ಸುಮ್ಮನೆ ಬೊಗಳುವ ಕಾಯಿಲೆ ಎರಡನೇದ್ದು. ಎರಡನೇ ಕಾಯಿಲೆ ಅಂತ ಹೇಳಿದ್ರೆ ರೇಬಿಸ್ ಕೂಡ ರವಿಕುಮಾರ್ಗೆ ಬಂದಿದೆ. ಸುಮ್ಮನೆ ಕೋಪ ಮಾಡಿಕೊಳ್ಳೋದು ಅದರ ಕಾಯಿಲೆಯ ಲಕ್ಷಣ. ಅದು ರವಿಕುಮಾರ್ಗೆ 3ನೇ ಕಾಯಿಲೆ ಬಂದಿದೆ, ಪಾರೋ ವೈರಸ್. 3 ಬಿಟ್ಟವರಿಗೆ ಈ 3 ಕಾಯಿಲೆ ಬರುತ್ತೆ. 3 ಬಿಟ್ಟಿರುವ ರವಿಯಣ್ಣ ಕಾಯಿಲೆ ವಾಸಿ ಮಾಡಿಕೊಳ್ಳಿ. ವಿಧಾನಸೌಧದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಆಕ್ರೋಶದ ಮಾತುಗಳನ್ನಾಡಿದ್ದಾರೆ. ರವಿಕುಮಾರ್ ಅವ್ರ ಕೋತಿ, ರವಿಕುಮಾರ್ ಅವ್ರ ರೇಬಿಸ್ ಬಂದಿದೆ ಅಂತಿದ್ರು. ನಾನು ಹೇಳಿದೆ ಹಂಗೆ MLC-ನೆಲ್ಲ ನಾವು ಮಾತಾಡಬಾರ್ದು, ನಾವು ಗೌರವ ಕೊಡಬೇಕು ಅಂತ. ನಾನು ರವಿ ಅಣ್ಣನ್ಗೆ ಗೌರವದಿಂದ, ಅಣ್ಣ 3 ಬಿಟ್ಟಿರೋ ರವಿ ಅಣ್ಣ, ಆ 3 ಕಾಯಿಲೆನ ವಾಸಿ ಮಾಡ್ಕೋಣ. BJP ಅವ್ರಿಗೆ ಕೇಳಕ್ ಬಯಸ್ತೀನಿ, ಕಾರಣವೇ ಇಲ್ಲದೆ ಬೊಗಳುವ ನಾಯಿಯನ್ನ ವಿಧಾನ ಪರಿಷತ್ತಿಗೆ ಹೇಗೆ ಕಳಿಸಿಕೊಟ್ಟರಿ ಎಂದು ಜನ ಕೇಳ್ತಿದ್ದಾರೆ. ಅದಕ್ಕೆ ಉತ್ತರ ಹೇಳಿ ಅಂತ ಬಯಸ್ತೀನಿ. ಇನ್ನೊಂದು ವಿಚಾರ, BJP ಅವರಿಗೆ ಸೋಷಿಯಲಿಸಂ ಸೆಕ್ಯುಲರಿಸಂ ಪದದ ಬಗ್ಗೆ ಅವ್ರು ಪದೇ ಪದೇ ಚರ್ಚೆ ಮಾಡ್ತಿದ್ದಾರೆ. ಸರ್, ನಾನು ಮಾತಾಡೋಕೆ ಇಷ್ಟಪಡ್ತೀನಿ. BJPಯ ಸಂವಿಧಾನದ 6ನೇ ಪುಟದ 4ನೇ ಆರ್ಟಿಕಲ್ ಅಲ್ಲಿ BJP ಸಂವಿಧಾನದಲ್ಲೇ ಸೋಷಿಯಲಿಸಂ ಸೆಕ್ಯುಲರಿಸಂ ಪದ ಇದೆ. ನನ್ನ ಕಾಪಿ ಈಗ ಮೀಡಿಯಾ ಗ್ರೂಪ್ ಈಗ ಪ್ರೆಸ್ ಮೀಟ್ ಆಗಿದ ತಕ್ಷಣ BJP ಒಂದು ಕಾನ್ಸ್ಟಿಟ್ಯೂಷನ್ ಇದೆ ಅವ್ರಿಗೆ, ಅದ್ರಲ್ಲಿ ಅವ್ರು ಹೇಳ್ತಾರೆ ಪಾಸಿಟಿವ್ ಸೆಕ್ಯುಲರಿಸಂ ಅಂತಾರೆ. ರವಿಯಣ್ಣ, ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ, ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವರ ಅಂತಾರೆ. ಒಂದು ಹೆಣ್ಣು ತಾಯಿಯಾಗಿ, ಮಡದಿಯಾಗಿ, ಅಕ್ಕನಾಗಿ, ತಂಗಿಯಾಗಿ ತನ್ನ ಪಾತ್ರವನ್ನ ನಿಭಾಯಿಸೋದ್ರ ಜೊತೆಗೆ ಒಂದು IAS ಅಧಿಕಾರಿಯಾಗಿ ರಾಜ್ಯದ ಜವಾಬ್ದಾರಿಯನ್ನ ನಿಭಾಯಿಸೋದು